ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಇತ್ತೀಚೆಗೆ ಮಕ್ಕಳ ಮಾರಾಟ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದ 5 ವರ್ಷದ ಗಂಡು ಮಗುವನ್ನ ಮಾರಿದ ಪ್ರಕರಣ ಭೇದಿಸಿದ ಹುಕ್ಕೇರಿ ಠಾಣೆ ಪೊಲೀಸರು ಮಹಾರಾಷ್ಟ್ರದ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೊಲ್ಲಾಪುರ ಜಿಲ್ಲೆಯ ಗಡಹಿಂಗ್ಲಜ್ ತಾಲೂಕಿನ ಮಾಧ್ಯಾಳದ ಸಂಗೀತ ಹಮ್ಮನವರ್, ರತ್ನಗಿರಿ ಜಿಲ್ಲೆಯ ಚಿಪಳುನ ತಾಲೂಕಿನ ನಿವಳಿಯ ಮೋಹನ ತಾವಡೆ ಮತ್ತು ಆತನ ಪತ್ನಿ ಸಂಗೀತ ತಾವಡೆ ಬಂಧಿತರು. ಇನ್ನಿಬ್ಬರ ಪತ್ತೆಗೆ ಶೋಧ ಮುಂದುವರೆದಿದೆ. ಮಗುವನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಲಾಗಿದೆ. ಸುಲ್ತಾನಪುರದ ಅರ್ಚನಾ ಮಗದುಮ್ಮ ಮತ್ತು ರಾಜು ಮಗದುಮ್ಮ ವಿವಾಹವಾಗಿದ್ರು. ಇಬ್ಬರಿಗೂ ಇದು 2ನೇ ಮದುವೆ. ಅರ್ಚನಾ ಅವರಿಗೆ ಈ ಹಿಂದೆ ಜನಿಸಿದ ಮಗುವಿನ ಆರೋಗ್ಯ ಸರಿ ಇರಲಿಲ್ಲ. ಚಿಕಿತ್ಸೆ ಕೊಡಿಸುವುದಾಗಿ ಹೇಳಿ ಸಂಗೀತ ಹಮ್ಮನವರ್ ಆ ಮಗುವನ್ನ ಕರೆದೊಯ್ದು ಮೋಹನ ತಾವಡೆ, ಸಂಗೀತ ತಾವಡೆ ಮೂಲಕ ರತ್ನಗಿರಿ ಜಿಲ್ಲೆಯ ನಂದಕುಮಾರ ಮತ್ತು ನಂದಿನಿ ಡೋರಲೇಕರ್ ದಂಪತಿಗೆ 3.50 ಲಕ್ಷಕ್ಕೆ ಮಾರಿದ್ರು. ಮಗುವಿನ ತಾಯಿ ಜನವರಿ 26ರಂದು ದಾಖಲಿಸಿದ ದೂರು ಆಧರಿಸಿ ತನಿಖೆ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸರಿ, ನನ್ನ ಹೆಸರು ಸುಶೀಲಾ, ಸ್ಪಂದನ ಸಂಸ್ಥೆ. ಈಗ ಬೆಳಗಾಂನಲ್ಲಿ ಹುಕ್ಕೇರಿ ತಾಲೂಕು ಸುಲ್ತಾನ್ಪುರದಲ್ಲಿ 2ನೇ ಮಗು ಮಾರಾಟ ಆಗಿರೋ ಪ್ರಕರಣವನ್ನು ನಾವು ನೋಡಿದ್ದೀವಿ. ಸೊ ನಮ್ಮ ಸಂಸ್ಥೆಗೆ ಈ ಮಾಹಿತಿ ಬಂದಾಗ ತಕ್ಷಣವೇ ನಾವು ಇದನ್ನು ಪೊಲೀಸ್ ಇಲಾಖೆಗೆ ತಿಳಿಸಿ SP ಸಾಹೇಬ್ರ ಗಮನಕ್ಕೆ ತಂದು 13ನೇ ತಾರೀಕಿಗೆ ಗಮನಕ್ಕೆ ತಂದಾಗ 20ನೇ ತಾರೀಕು FIR ಮಾಡಿ ಈ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಇದರಲ್ಲಿ ಒಂದು ದೊಡ್ಡ ಜಾಲ ಇದೆ. ಮತ್ತು ಇದು 3ನೇ ಪ್ರಕರಣ. ಈ ತಿಂಗಳಲ್ಲೇ ಜನವರಿ ತಿಂಗಳಲ್ಲೇ ಇಂಥದ್ದೊಂದು ಮಕ್ಕಳ ಮಾರಾಟ ಆಗ್ತಾರೆ, 3ನೇ ಪ್ರಕರಣ. ಸೊ ಹಂಗಾಗಿ ಮಕ್ಕಳ ರಕ್ಷಣೆಗೆ ಇರುವಂಥ ಎಲ್ಲ ವ್ಯವಸ್ಥೆಗಳು, ಸಾರ್ವಜನಿಕರು ಇಂಥ ವಿಚಾರಗಳು ಬಂದಾಗ ತಕ್ಷಣ ಅಲರ್ಟಾಗಿ ಕೆಲಸ ಮಾಡಬೇಕು. ಮತ್ತು ಭಾಳ ಮುಖ್ಯ ಏನಂತಂದರೆ ಈಗೇನು ಈ ಜಾಲದಲ್ಲಿ ಸಿಕ್ಕೊಂಡಿರೋ ಎಲ್ಲ ಏಜೆಂಟ್ಗಳ ಮೇಲೆ ಕಠಿಣ ಕ್ರಮ ಆಗಬೇಕು ಅನ್ನೋದು ನಮ್ಮದು ಒತ್ತಾಯ. ಥ್ಯಾಂಕ್ ಯು. ಮೊನ್ನೆ ದಿವಸ ನಮ್ಮ ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಲ್ತಾನ್ಪುರ ಗ್ರಾಮದಲ್ಲಿ ಈಗಾಗಲೇ ಒಂದು ಮಗು ಮಾರಾಟ ಪ್ರಕರಣವನ್ನು ನಮ್ಮ ಹುಕ್ಕೇರಿ ಪೊಲೀಸರು ಭೇದಿಸಿದರು. ಅದೇ ರೀತಿಯಾಗಿ ಅದೇ ಸುಲ್ತಾನ್ಪುರದಲ್ಲಿ ಮತ್ತೊಂದು ನಮಗೆ ಮಾಹಿತಿ ಬಂದಿತ್ತು. ಮತ್ತೊಂದು ಮಗುವನ್ನು ಇದೇ ರೀತಿಯಾಗಿ ಮಾರಾಟ ಆಗಿರುವ ಸಾಧ್ಯತೆ ಇದೆ. ಆ ವಿಚಾರವಾಗಿ ಯಾವ ಮಗು ಮಾರಾಟ ಆಗಿದೆಯೋ ಅವರ ಸ್ವಂತ ತಾಯಿಯನ್ನು ನಮ್ಮ ಪೊಲೀಸರು ಸಂಪರ್ಕಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ತನಿಖೆಯನ್ನು ಈ ಒಂದು ಘಟನೆಯಲ್ಲೂ ಕೂಡ ಈ ಮುಂಚೆ ಆದ ರೀತಿಯಲ್ಲಿಯೇ ಸ್ವಂತ ತಾಯಿ 2ನೇ ಮದುವೆ ಆಗಿದ್ದು, ಇವಳ ಗಂಡ ಕೂಡ 2ನೇ ಮದುವೆ. 5 ವರ್ಷದ ಗಂಡು ಮಗು ಇತ್ತು. ಆ ಮಗುವಿನ ಲಾಲನೆ ಪೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬಳು ಮಹಿಳೆ ಇವರಿಗೆ ಹೇಳ್ತಾಳೆ. ಅವಳ ಹೆಸರು ಇನ್ಸಿಡೆಂಟಲ್ಲಿ ಸಂಗೀತ ಅಂತ ಹೇಳಿ. ಯಾಕಂದರೆ ನಮಗೆ ಹಿಂದೆ ನಮ್ಮ ಪ್ರಕರಣದಲ್ಲಿ 2 ಸಂಗೀತಗಳು ಸಿಕ್ಕಿದ್ರು. ಈ ಪ್ರಕರಣದಲ್ಲೂ ಕೂಡ 2 ಸಂಗೀತಗಳಿದ್ದಾರೆ. ಬಟ್ ಇವರಿಗೂ ಅವ್ರಿಗೂ ಸಂಬಂಧ ನಮಗೆ ಕಂಡು ಬಂದಿಲ್ಲ. ಮತ್ತು ಇವರಿಬ್ಬರು ಕೂಡ ಬೇರೆಯವರು. ಸಂಗೀತ ಅಂತ ಗಡಿಂಗ್ಲಜಲ್ಲಿರ್ತಕ್ಕಂಥ ಮಹಿಳೆಗೆ ಕೊಡ್ತಾರೆ. ಯಾಕಂದರೆ ಸ್ವಂತ ತಾಯಿ ಏನಿದ್ದಾಳೆ, ಈ ಮಗುವಿನ ತಾಯಿ, ಅವಳ ಊರು ಕೂಡ ಗಡಿಂಗ್ಲಜ್ ಪಕ್ಕ ಇರುತ್ತೆ. ಸೊ ಅಲ್ಲಿಯೇ ಪರಿಚಯ ಆಗಿ ಅಲ್ಲಿ ಇವಳು ಮಗುನ ನೋಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ. ಈ ಸಂಗೀತ ಅನ್ನುವಂಥ ಮಹಿಳೆ ಮುಂದೆ ರತ್ನಗಿರಿ ಜಿಲ್ಲೆಯ ಚಿಪಳುನ ತಾಲೂಕಿನ ನಿವಳಿ ಗ್ರಾಮದಲ್ಲಿರ್ತಕ್ಕಂಥ 2 ಗಂಡ ಹೆಂಡತಿಯರಿಗೆ ಈ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಅವರು ಮೋಹನ್ ಬಾಲಾಜಿ ತಾವಡೆ ಅಂತ ಹೇಳಿ ಮತ್ತು ಸಂಗೀತ ಮೋಹನ್ ತಾವಡೆ ಅಂತ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅವರು ಇಂಟರ್ನ ಪಕ್ಕದಲ್ಲಿ ಅದೇ ಚಿಪಳುನ ತಾಲೂಕಿನ ಹೊರವಡೆ ಗ್ರಾಮದಲ್ಲಿ 2 50-55 ವರ್ಷದ ದಂಪತಿಗಳಿರ್ತಾರೆ. ಅವರಿಗೆ ಮಕ್ಕಳಾಗಿರೋದಿಲ್ಲ. ಆ ಸಂದರ್ಭದಲ್ಲಿ ಇದು ಅವರಿಗೆ ಗೊತ್ತಾಗಿ ಇವರು ಆ ಮಗುವನ್ನು 3.5 ಲಕ್ಷಕ್ಕೆ ಆ ಮಕ್ಕಳೆಲ್ಲ ದಂಪತಿಗಳಿಗೆ ಮಾರಾಟ ಮಾಡ್ತಾರೆ. ಆ ಮಕ್ಕಳ ದಂಪತಿಗಳು ಅನಕ್ಷರಸ್ಥರು ಮತ್ತು ಅವರಿಗೆ ಈ ಲೋಕಜ್ಞಾನದ ಅರಿವಿರೋದಿಲ್ಲ ಮತ್ತು ಕಾನೂನಿನ ಅರಿವಿರೋದಿಲ್ಲ. ಹಾಗಾಗಿ ಅವರು 3.5 ಲಕ್ಷ ಅಷ್ಟು ಒಂದು ಲೋಕಜ್ಞಾನ ಏನಿರ್ತಂದರೆ ಇದ್ರದ್ದು ಏನಾದರೂ ಒಂದು ಬರೆಸ್ಕೋಬೇಕು ಅಂತ. ಸೊ ಇವರು ಒಂದು ಫೇಕ್ ಬಾಂಡ್ ಪೇಪರ್ ಕ್ರಿಯೇಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರವಾಗಿ ದತ್ತು ಕೊಡುವ ರೀತಿಯಲ್ಲಿ ನಂಬಿಸಿ ಅವ್ರ 3 ಲಕ್ಷ ಮಗುವನ್ನು ಅವರಿಗೆ
ಇನ್ಫ್ಯಾಕ್ಟ್ ನಮ್ಮ ಪೊಲೀಸರು ಅವ್ರ ಹತ್ರ ಹೋಗಿ ಆ ಮಗುವನ್ನು ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಅವ್ರು ತುಂಬ ರೆಜಿಸ್ಟ್ ಕೂಡ ಮಾಡ್ತಾರೆ. ಯಾಕಂದರೆ ಅದನ್ನು ತಾವು ಸ್ವಂತ ಮಗುವಿನ ರೀತಿ ಅದನ್ನು ನೋಡ್ಕೊತಾರೆ. ಆದರೆ ಅವರಿಗೆ ಈ ರೀತಿ ಆಗಿದೆ ಅಂತಂದಾಗ ಅವರು ಈ ಫೇಕ್ ಬಾಂಡ್ ಪೇಪರ್ ಕೂಡ ನಮಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಾವು ಅವರಿಗೆ ತಿಳಿಸಿ ಹೇಳ್ತೀವಿ, ನೋಡಿ ಈ ರೀತಿ ಅಲ್ಲ, ಯಾವುದೇ ಒಂದು ಮಗುವನ್ನು ತೆಗೆದುಕೊಳ್ಳೋದು ಅದಕ್ಕೆ ಕಾನೂನಿನ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ರಿಜಿಸ್ಟರ್ ಮಾಡಿಸ್ಕೊಂಡು ನ್ಯಾಯಾಲಯದ ಅಧಿಕಾರ ಮಾಡಿಸ್ಕೋಬೇಕು ಅಂತ ಹೇಳಿದ್ಮೇಲೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಅಥವಾ ಅವರ ಮುಗ್ಧತೆ ಅರಿವಾಗುತ್ತೆ. ಹೀಗೆ ಒಂದು ಒಟ್ಟಿನಲ್ಲಿ ನಮ್ಮ ಹುಕ್ಕೇರಿ ಪೊಲೀಸರು ಮತ್ತೊಂದು ಮಗು ಮಾರಾಟ ಪ್ರಕರಣವನ್ನು ಹುಕ್ಕೇರಿಯಿಂದ ಶುರುವಾಗಿರೋದನ್ನು ರತ್ನಗಿರಿಯಲ್ಲಿ ಮಗುವನ್ನು ದೊರಕಿಸಿ ಮಗುವನ್ನು ಮುಂದಿನ ಕಾನೂನು ಪ್ರಕ್ರಿಯೆಗೆ ಜಿಲ್ಲಾ ಮಕ್ಕಳ ಸಂರಕ್ಷಣಾ ಘಟಕಕ್ಕೆ ಒಪ್ಪಿಸಿದ್ದಾರೆ. ಅದು ಅವರ ತಾಯಿಗೆ ಅದನ್ನು ಹ್ಯಾಂಡ್ ಓವರ್ ಆಗೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಸರ್, ಈಗ ಲಕ್ಷ್ಮೀ ಗೋಲ್ಬಾಗ್ ಇದರಲ್ಲೂ ಇದ್ದಾರೆ ಸರ್ ಈ ಪ್ರಕರಣದಲ್ಲಿ. ಇದರಲ್ಲಿ 3 ಜನ ಆರೋಪಿ. ಮತ್ತೊಂದು ಜಾಲ ಸರ್, ಇದು ಮತ್ತೊಂದು ಜಾಲ. ಇದು ಎಷ್ಟು ಅಮೌಂಟ್ ಇದೆ ಸರ್? ಇದು 3.5 ಲಕ್ಷ. ಸರ್, ಲಕ್ಷ್ಮೀ ಗೋಲ್ಬಾಗ್ ಇದು ಚಿತ್ರದುರ್ಗ ತುಮಕೂರು ಕಡೆಯಲ್ಲಿ ಮಾಡಿದ್ದಾಳೆ ಅಂತ ಮಾಹಿತಿ. ಈ ರೀತಿ ನಮಗೆ ಇದು ಸುದ್ದಿಗಳು ಬಂದಿದ್ದಾವೆ. ನಾವೀಗಾಗಲೇ ಚಿತ್ರದುರ್ಗ ಮತ್ತು ನಮ್ಮ ತುಮಕೂರು ಜಿಲ್ಲಾ ಪೊಲೀಸರಿಗೆ ಈ ರೀತಿ ಒಬ್ಬಳು ಮಹಿಳೆಯನ್ನು ನಾವು ಅರೆಸ್ಟ್ ಮಾಡಿರೋದು ಮತ್ತು ಅವಳು ಯಾವ ರೀತಿ ಮಕ್ಕಳನ್ನ ಮಾರಾಟ ಮಾಡ್ತಿರೋ ಅಂತ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೀವಿ. ಸೊ ಅವ್ರ ಕಡೆಯಿಂದ ಏನಾದರೂ ನಮಗೆ ಮಾಹಿತಿ ಬಂದಿದೆ ಅಂತ ಹೇಳಿ ಕೂಡ ಅವ್ರಿಗೆ ಹೇಳಿದ್ವಿ. ಅವ್ರು ಪರಿಶೀಲನೆ ಮಾಡಿ ಒಟ್ಟು 2 ಪ್ರಕರಣ. 2 ಪ್ರಕರಣ ಅಕ್ಕಪಕ್ಕ ಮನೆ ಹತ್ತಿರ. ಹೌದು, 2 ಸುಖಾಂತದಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.